ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಹೋಗ್ತಾ ಇರೋದು ದೇವನಹಳ್ಳಿ ವಿಂಡ್ ಫ್ಲವರ್ ರೆಸಾರ್ಟ್ ಅಂತ. ಆಫೀಸ್ದು ಪಾರ್ಟಿ ಇದೆ, ಅದಕ್ಕೆ ಹೊಡ್ತಾ ಇದ್ದೀನಿ. ಬನ್ನಿ ಇವತ್ತಿಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನಮ್ಮ ಏರಿಯಾದಿಂದ ಬಸ್ಸಲ್ಲಿ ಹೊರಟು ಎಲ್ಲರೂ ಫ್ರೆಂಡ್ಸ್ ಮೀಟ್ ಆದ್ವಿ. ನಮ್ಮ ಆಫೀಸ್ ಕೊಲೀಗ್ಸು ಒಂದು ಕಡೆ ಮೀಟ್ ಆಗಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟ ಹಾಗೆ ಅದು ಇದು ಆಫೀಸ್ ವಿಷಯ ಎಲ್ಲ ಮಾತಾಡಿಕೊಂಡು ಆಲ್ಮೋಸ್ಟ್ ರಾಜನ್ ಕುಂಟೆ ಹತ್ತತ್ರ ಬರ್ತಾ ಒಂದು ಕಡೆ ಟರ್ನ್ ತೊಗೊತೀವಿ. ಟರ್ನ್ ತೊಗೊಂಡು ಇಲ್ಲಿ ಬರಬೇಕಾದ್ರೆ ನೋಡಿ, ಇಲ್ಲೊಂದು ಒಳ್ಳೆ ಕೆರೆ, ಬ್ಯೂಟಿಫುಲ್ ಆಗಿದೆ ವ್ಯೂ. ವಿಡಿಯೋ ತೊಗೊಳ್ಳೋಣ ಅಂತ ತೊಗೊಂಡೆ. ಕೆರೆ ಒಳಗಡೆನೆ ಮರಗಳು ಬಂದಿದೆ, ಸೂಪರ್ ಆಗಿದೆ ಇದು ಜಾಗ. ಸೊ 2 ರೂಟ್ ಇದೆ ವಿಂಡ್ ಫ್ಲವರ್ಗೆ ಹೋಗೋಕ್ಕೆ, ರೆಸಾರ್ಟ್ಗೆ ಹೋಗ್ಲಿಕ್ಕೆ. ಒಂದು ರಾಜನ್ ಕುಂಟೆ ಕಡೆಯಿಂದ, ಇನ್ನೊಂದು ಏರ್ಪೋರ್ಟ್ ರೋಡ್ ಕಡೆಯಿಂದನೂ ಬರ್ಬೋದು. ನಾವು ಈ ಕಡೆಯಿಂದ ಹೋಗೋಣ ಅಂತ ಹಿಂಗೆ ಬಂದ್ವಿ. ಸೊ ಎಂಟ್ರಿ ತಗೊಳ್ಳೋಣ ಬನ್ನಿ ವಿಂಡ್ ಫ್ಲವರ್ ರೆಸಾರ್ಟ್ಗೆ ಎಂಟ್ರಿ ಆಗಿದ ತಕ್ಷಣ ಫಸ್ಟು ಡೈರೆಕ್ಟಾಗಿ ಊಟಕ್ಕೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. 12:30 12:45 ಆಗಿತ್ತು. ಸೊ ಡೈರೆಕ್ಟ್ ಊಟಕ್ಕೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಊಟ ಸ್ಟಾರ್ಟ್ ಮಾಡಕ್ಕೆ ಹೋದ್ವಿ. ಏನು ಕೇಳ್ತೀರಾ ಊಟ, ಆಹಾ, ಬಗೆ ಬಗೆ ಊಟಗಳು. ಸೊ ಸ್ಟಾರ್ಟರ್ ಸ್ವಲ್ಪ ಫಿಶ್ಶು ಮತ್ತು ಚಿಕನ್ ಎಲ್ಲ ತಿನ್ಕೊಂಡು ಸ್ವಲ್ಪ ಅನ್ನ ಸಾರು ತಿಂದೆ ನಾನು. ಯಾಕಂದರೆ ರಾತ್ರಿನೂ ಊಟ ಮಾಡಬೇಕು, ಲೈಟಾಗಿ ತಿನ್ನೋಣ ಅಂತ ಸ್ವಲ್ಪ ಲೈಟಾಗಿ ತಿಂದೆ ಮಧ್ಯಾಹ್ನ. ನೋಡಿ, ಇದೆ ಬಗೆ ಬಗೆಯ ಊಟಗಳು. ಇದು ಫಿಶ್ಶು ಮತ್ತು ಚಿಕನ್ದು ಒಂದು ಸ್ಟಾರ್ಟರು, ಆಮೇಲೆ ಅನ್ನ ಸಾರು, ಸ್ವಲ್ಪ ಮಟನ್ದು ಗ್ರೇವಿ ಕೊಂಡು ಬ್ಯಾಟಿಂಗ್ ಮಾಡಿ ಇಷ್ಟೆಲ್ಲ ಐಟಮ್ಗಳಿತ್ತು. ಇದನ್ನ ಯಾವುದನ್ನು ನಾನು ಟೇಸ್ಟ್ ಮಾಡಿಲ್ಲ, ಬರೀ ವಿಡಿಯೋಗೆ ಅಂತ ಮಾಡಿದೆ. ಇದು ಒಂದು ಬಿರಿಯಾನಿ, ಮಟನ್ನು ಮತ್ತು ಎಗ್ ಕರಿ. ಸೊ ಇದ್ಯಾವುದೋ ಒಂದು ಸ್ವೀಟು. ನಾನು ಆ್ಯಕ್ಚುಲಿ ಸ್ವೀಟ್ ತಿನ್ನಲ್ಲ ಜಾಸ್ತಿ, ಸ್ವೀಟ್ ಅಂದರೆ ಇಷ್ಟನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ಯಾವುದೋ ಒಂದು ಸ್ವೀಟ್ ಇಲ್ಲಿ ನನಗೆ ಒಂಥರ ಕೇಕ್ ಥರ ಡಿಫ್ರೆಂಟಾಗಿ ಕಾಣ್ತಾ ಇತ್ತು. ಇದು ಟೇಸ್ಟ್ ಮಾಡಲೇಬೇಕು ಅಂತ. ನೋಡಿ, ಇದೇ ಐಟಮು. ತುಂಬ ಚೆನ್ನಾಗಿತ್ತು. ಕಟ್ ಮಾಡೋಕ್ಕೂ ಭಾರಿ ಕಷ್ಟಪಟ್ಟೆ, ಇಂತೂ ಕಟ್ ಮಾಡಿ ಒಂದು ಪೀಸ್ ಹಾಕೊಂಡು ಬ್ಯಾಟಿಂಗ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಸೊ ಇವತ್ತಿನ ಡೇ ಕಂಪ್ಲೀಟ್ಲಿ ಕೊಲೀಗ್ಸಿಗೆಲ್ಲ ಆರಾಮ್ ದಿನ. ಕೆಲಸ ಏನಿಲ್ಲ ಇಲ್ಲಿ, ಬರೀ ಓದ್ಲ ಹೊಡ್ಕೊಂಡು ಎಂಜಾಯ್ ಮಾಡೋದು. ಸೊ ಇದು ನಮ್ಮ ರೂಮು. ಸ್ವಲ್ಪ ರೆಸ್ಟ್ ಮಾಡಿ ಈಗ ಆಚೆ ಓಡಾಡಕ್ಕೆ ಹೋಗೋಣ. ಫಸ್ಟು ಸೈಕಲ್ ಬೇರೆನೋ ಇದೆಯಂತೆ, ಎಷ್ಟೋ ವರ್ಷ ಆಗ್ಬಿಟ್ಟಿದೆ ಸೈಕಲ್ ಹೊಡಿಯೋಣ. ಎಷ್ಟೋ ದಿನ ಆದ್ಮೇಲೆ ಸೈಕಲ್ ಹೊಡಿತಾ ಇದ್ದೀನಿ, ನೋಡಿ ಹೆಂಗಿದೆ. ಬ್ಯೂಟಿಫುಲ್ ವೆದರ್. ಪಾಪ ಇಲ್ಲಿ ಟಗರು ಬಂತು, ಟಗರು. ಸೊ ಒಂದಿಷ್ಟು ದೇಸಿ ಹಸುಗಳನ್ನ ಇವರು ಸಾಕ್ತಾ ಇದ್ದಾರೆ ಒಳಗಡೆ. ಮೇ ಬಿ ಇದು ಯಾರ್ದು ಅಂತ ಗೊತ್ತಿಲ್ಲ ನನಗೆ. ಅಲ್ಲೊಂದು ಸಣ್ಣದಾಗಿ ಜಾಗ ಇದೆ, ಅಲ್ಲಿ ಒಂದಿಷ್ಟು ದೇಸಿ ಹಸುಗಳು, ಒಂದಿಷ್ಟು ಕುರಿ ಬ್ರೀಡ್ಗಳು, ಆಮೇಲೆ ರ್ಯಾಬಿಟ್ಗಳು ಇದೆಲ್ಲ ಇತ್ತು. ಸೊ ಇದನ್ನೆಲ್ಲ ನೋಡಿಕೊಂಡು
ನಮ್ಮ ರೂಮ್ ಕಡೆ ಹೋಗೋಣ ಅಂತ ಫೈನಲಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡಿದ್ದೀನಿ. ವಿಡಿಯೋ ಮಾಡೋಣ ಹೆಂಗಿದೆ ಅಂತ ರೂಮ್ಸು. ಬನ್ನಿ ಹೋಗೋಣ. ಮೇಲ್ಗಡೆ ಇದೆ ನಮ್ಮ ರೂಮು 32. ವ್ಯೂ ಹೆಂಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ ವ್ಯೂ. ದೇವನಹಳ್ಳಿಲಿರೋದ್ರಿಂದ ಏರೋಪ್ಲೇನ್ಗಳು ಇಲ್ಲೇ ಮೇಲೆ ಹೊರಡ್ಕೊಂಡು ಹೋಗ್ತಾ ಇದ್ದಾವೆ ತಲೆ ಮೇಲೆ. ಎರಡೆರಡು TV, ಒಂದು ಬಾಲ್ಕನಿ ಓಪನ್ ಇಟ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಬಾತ್ರೂಮ್ ನೋಡೋಣ. ರೂಮಿಂದ ವ್ಯೂ ಆಚೆ ಹೆಂಗಿರ್ತದೆ ನೋಡಿ. ಸುಮ್ಮನೆ ಕರ್ಟನ್ ಹಿಂಗೆ ತೆಗೆದ ಅಂದರೆ ಈಗ ಪಾರ್ಟಿ ಮಾಡುವ ಸಮಯ ಬಂದಿದೆ. ಸೊ ಡ್ರಿಂಕ್ ಮಾಡೋರಿಗೆ ಡ್ರಿಂಕ್ಸು, ಬಿಯರು ಈ ಕಡೆ ಎಲ್ಲ. ಸೊ ಇಲ್ಲಿ ಸ್ಟಾರ್ಟರ್ಸು. ಸೊ ಡ್ರಿಂಕ್ಸ್ ಮಾಡೋರಿಗೆ ಲೈಟಾಗಿ ಇದನ್ನು ಕಚ್ಕೊಂಡು ಆ ಕಡೆ ಡ್ರಿಂಕ್ ಹಾಕೋಣ ಅಂತ. ಸೊ ಒಂದಿಷ್ಟು ಕಾರ್ಡ್ಸ್ ಆಡಿದ್ವಿ ನೋಡಿ. ಎಂಥ ಕಾರ್ಡ್ ಬಂದಿತ್ತು ನೋಡಿ ಸ್ನೇಹಿತರೆ. ಸೊ ಇದು ಕಾಯಿನ್ಸ್ ಎಲ್ಲ ಆಡ್ತಾ ಇದ್ವಿ ನಾವು. ದುಡ್ಡೇನಿಲ್ಲ ಇದರಲ್ಲಿ, ಓನ್ಲಿ ಕಾಯಿನ್ಸು ನೋಡಿ. ತೆಗಿತೀನಿ ಇವಾಗ ಕಾರ್ಡು. 3 ಕಾರ್ಡ್ಸ್ ಇದು ಗೇಮು. QJ10. ಸೊ ಒಂದಿಷ್ಟು ಆಡಿ ಪುನಃ 1-2-3 ಜ್ಯೂಸ್ ಕುಡಿದು ಊಟಕ್ಕೆ ಬಂದ್ವಿ. ಊಟಕ್ಕೆ ಬಂದಾಗ ನೋಡಿ ಇಲ್ಲಿ ಫಿಶ್ಶು, ಚಿಕನ್ನು, ಪುನಃ ಒಂದಿಷ್ಟು ಐಟಮ್ಗಳು. ಸೊ ರಾತ್ರಿ ಆಗಿದ್ದರಿಂದ ತುಂಬ ಲೈಟಾಗಿ ತಿನ್ನಬೇಕು ಅಂತ ನನ್ನ ಕಾನ್ಸೆಪ್ಟು ರಾತ್ರಿ ಹೊತ್ತು. ಸೊ ಎಲ್ಲ ವಿಡಿಯೋ ತಗೊಂಡೆ ನಾನು ನೋಡಿ. ನಂದಿದು ಮೀಲ್ ಇಷ್ಟು ಮಾಡಿಕೊಂಡು ಇದನ್ನು ಮಾತ್ರ ತಿನ್ನಬೇಕು ಅಂತ ಹೇಳ್ಕೊಂಡು ಡಿಸೈಡ್ ಮಾಡಿದೆ. ಅನ್ನ, ದಾಲು, ಒಂದಿಷ್ಟು ಚಿಕನ್ನು, ಒಂದಿಷ್ಟು ಫಿಶ್ಶು. ಸ್ವೀಟ್ಸ್ದೆಲ್ಲ ವಿಡಿಯೋ ತಗೊಂಡೆ, ಯಾವುದು ಮುಟ್ಲಿಲ್ಲ. ಸೊ ಇವ್ರು ಇಟ್ಟಿರ್ತಾರೆ, ಇವ್ರು ಇಟ್ಟಿರೋದೆಲ್ಲ ತಿಂದರೆ ನಾವು 2-3 ದಿನದಲ್ಲಿ ಹುಷಾರು ತಪ್ಪಬೇಕಾಗತ್ತೆ. ಸೊ ಇಂಥ ಕಡೆ ಹೋದಾಗ ಯೋಚನೆ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಹೌದು, ಬಟ್ ನಮ್ಗೇನು ಬೇಕು ಅಷ್ಟನ್ನು ಮಾತ್ರ ತಿನ್ನಬೇಕು. ಸೊ ಬೆಳಿಗ್ಗೆ ಆಲ್ಮೋಸ್ಟು 1:30-2 ಗಂಟೆವರೆಗೂ ಪುನಃ ಆ ಕಾಯಿನ್ಸಲ್ಲಿ ಒಂದಿಷ್ಟು ಗೇಮ್ಸ್ ಆಡಿದ್ವಿ, ಪೋಕರು ಮತ್ತು 3 ಕಾರ್ಡ್ಸ್ ಎಲ್ಲ. ಸೊ ಯೂಶಲಿ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋದ್ರಿಂದ ನಾನು 2-3 ಗಂಟೆವರೆಗೂ ನಿದ್ರೆನೂ ಬರಲ್ಲ. ಸೊ ಫೈನಲಿ 1:30-2 ಗಂಟೆಗೆ ಹೋಗಿ ನಿದ್ದೆ ಮಾಡಿ ಬೆಳಿಗ್ಗೆ ತಿಂಡಿ ತಿನ್ನಬೇಕು. ಬನ್ನಿ ಹೋಗಿ ನಿದ್ದೆ ಮಾಡೋಣ. ಸ್ನೇಹಿತರೆ, ಬೆಳಿಗ್ಗೆ 9 ಗಂಟೆ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಡೀತಾ ಇರುತ್ತೆ, ಹೋಗೋಣ. 10 ಗಂಟೆ ಕ್ಲೋಸ್ ಅಂತೆ. ಡಿಫ್ರೆಂಟ್
ಸೊ ಬೆಳಿಗ್ಗೆ ತಿಂಡಿಗೆ ದೋಸೆ, ಆಮ್ಲೆಟ್ಟು, ಇಡ್ಲಿ, ಹಾಗೆ ಒಂದು ಸಿಂಗಲ್ ಪುರಿ. ಒಳ್ಳೆ ಬ್ಯಾಟಿಂಗ್ ಇವತ್ತು ಬೆಳಿಗ್ಗೆ. ಸೊ ಅದ್ರ ಜೊತೆ ಎಷ್ಟೋ ದಿನ ಆದ್ಮೇಲೆ ಒಂದು ಕಾಫಿ. ಆಹಾ, ಏನಂತೀರಾ, ದಿನ ಸುಖಮಯ ಸ್ಟಾರ್ಟಿಂಗ್ ಅಲ್ಲೇ. ಸೊ ನಾವು ಚೆಕ್ಔಟ್ ಮಾಡೋವಂಥ ಸಮಯ. ಸೊ 24 hours ಮಾತ್ರ. ಸೊ ವಿಂಡ್ ಫ್ಲವರ್ಗೆ ಬಾಯ್ ಹೇಳೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ವಿಂಡ್ ಫ್ಲವರ್ಗೆ ಬಾಯ್ ಬಾಯ್ ಹೇಳ್ತಾ ನಿಮ್ಗೂ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬೈ.